ಲೋಕನಾಯಕರಂತೆ ಹೆಸರುವಾಸಿಯಾಗಿರುವ ಶತಾಯುಷಿಗಳಾದ ಡಾಕ್ಟರ್ ಭೀಮಣ್ಣ ಖಂಡೋರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳ್ಬೋದು. ತಂದೆಯವರ ಆರೋಗ್ಯ ತಾವು ವಿಚಾರಿಸಿರಿ ಸರ್. ಜಿಲ್ಲೆ ಜನರಲ್ಲಿ ನಿಜಕ್ಕೂ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಇರ್ಬೋದು ನಮ್ಮವರು. ಏನು ಹೇಳ್ಬೇಕಂತ್ರಿ ಸರ್? ಸುಮಾರು ಒಂದು ವಾರದಿಂದ ನಮ್ಮ ತಂದೆಯವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು ಮತ್ತು ನಿನ್ನೆ ಸ್ವಲ್ಪ ಅವರ ಬಿ ಪಿಯಲ್ಲಿ ಮತ್ತು ಪಲ್ಸಲ್ಲಿ ಏರುಪೇರಾಗಿದೆ ಅಂತೇಳಿ ಹೇಳಿ ವೈದ್ಯರು ನನ್ನ ಗಮನಕ್ಕೆ ತಂದಿದ್ದರು. ಹೀಗಾಗಿ ನಾನು ಮ್ಯಾಂಗ್ಳೂರಿನಿಂದ ನೇರವಾಗಿ ಇಲ್ಲಿಗೆ ಬಂದೆ. ಇವತ್ತು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ. ಸುಮಾರು ವೈದ್ಯರ ತಂಡ ನಿರಂತರವಾಗಿ ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದೆ. ಗುದ್ಗೆ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ ಮತ್ತು ಅವರು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಜಿಲ್ಲೆ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈಗ ಅವರಿಗೆ 102 ವರ್ಷ ವಯೋಸಹಜ, ಅವರಿಗೆ ಕೆಲವೊಂದು ಅನಾರೋಗ್ಯ ಇದೆ ಮತ್ತು ಅವರಿಗೆ ದುರ್ಬಲತೆ ಇದೆ. ಹೀಗಾಗಿ ಅವರ ಆರೋಗ್ಯ ಸುಧಾರಣೆ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ದಯವಿಟ್ಟು ಎಲ್ಲರೂ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಹೇಳಿ ವಿನಂತಿ ಮಾಡಲಿಕ್ಕೆ ಇಚ್ಛಪಡ್ತೇನೆ. ಸರ್, ಈಗಾಗಲೇ ಅಂದ್ರೆ ಉಸಿರಾಟ ಸಮಸ್ಯೆ, ಸ್ವಲ್ಪ ಬಿ ಪಿ ಬಗ್ಗೆ ತಾವು ಹೇಳ್ತಿದ್ದಾರೆ ಅಂದ್ರೆ ಏನು ಸರ್, ಏನು ಟ್ರೀಟ್ಮೆಂಟ್? ಅವರಿಗೆ ಸ್ವಲ್ಪ ದಿವಸದ ಹಿಂದೆ ಇನ್ಫೆಕ್ಷನ್ ಆಗಿತ್ತು, ಜ್ವರ ಬಂದಿತ್ತು. ಜ್ವರ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ. ಜ್ವರ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆದರೂ ಅವ್ರಿಗೇನೋ ಒಂದು ಸೋಂಕಿತ್ತಲ್ಲ, ಆ ಸೋಂಕಿನ ಪ್ರಮಾಣ ಕಡಿಮೆ ಆಗಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಂತವಾಗಿ ಸ್ಲೋ ಆಗಿ ಗ್ರ್ಯಾಜುವಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ. ಸೋಂಕಿನ ಪ್ರಮಾಣ ಕಡಿಮೆ ಆದರೂ ಅವರಿಗೆ ಭಾಳಷ್ಟು ವೀಕ್ನೆಸ್ ಇದೆ. ಹೀಗಾಗಿ ಅವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಆದರೂ ಇವತ್ತು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ವೈದ್ಯರೆಲ್ಲ ಅಂದರೆ 24x7 ವೈದ್ಯರೆಲ್ಲ ಟ್ರೀಟ್ಮೆಂಟ್ ಇದ್ದಾರೆ. ನಮ್ಮ ಮಳೆನೇ ಇದ್ದಾರೆ, ಡಾಕ್ಟರ್ ನಿತಿನ್, ಮತ್ತು ಅವ್ರ ಜೊತೆಯಲ್ಲಿ ಪ್ರಶಾಂತ್ ಅಲ್ಲೇ ಇದ್ದಾರೆ. ಇನ್ನಿತರ ಎಲ್ಲ ಅನೇಕ ಜನ ವೈದ್ಯರು ಬೇರೆ ಬೇರೆ ವಿಭಾಗದವರೇನಿದ್ದಾರೆ ಅವರೆಲ್ಲ ವೈದ್ಯರು, ನಮ್ಮ ಅಕ್ಕ ತಂಗಿಯಂದಿರೆಲ್ಲ ಡಾಕ್ಟ್ರೇ ಇದ್ದಾರೆ. ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ. ಜಿಲ್ಲೆ ಅಂದರೆ ನಿಮ್ಮ ಅಭಿಮಾನಿ ಭೀಮಣ್ಣ ಖಂಡೋರ ಅಭಿಮಾನಿ ಸೇರಿದಂತೆ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಕುಟುಂಬ ಎಲ್ಲರೂ ಒಂದು ಆತಂಕ ಅಂದ್ರೆ ಏನೊಂದು ಜನರಲ್ಲಿ ಅದಾವ ಒಂದು. ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಅವರು ಗುಣಮುಖರಾಗ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ. ಸೊ ಇದು ಈಶ್ವರ್ ಖಂಡೋರ ಮಾತು ಅಂತ ಹೇಳ್ಬೋದು. ಈಗ ಏನಂತಂದ್ರೆ ಅವ್ರ ಆರೋಗ್ಯ ಸುಧಾರಣೆ ಆಗಲಿ, ಅವ್ರು ಗುಣಮುಖರಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಲೋಕನಾಯಕರಂತೆ ಹೆಸರುವಾಸಿಯಾಗಿರುವ ಶತಾಯುಷಿಗಳಾದ ಡಾಕ್ಟರ್ ಭೀಮಣ್ಣ ಖಂಡೋರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳ್ಬೋದು. ತಂದೆಯವರ ಆರೋಗ್ಯ ತಾವು ವಿಚಾರಿಸಿರಿ ಸರ್. ಜಿಲ್ಲೆ ಜನರಲ್ಲಿ ನಿಜಕ್ಕೂ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಇರ್ಬೋದು ನಮ್ಮವರು. ಏನು ಹೇಳ್ಬೇಕಂತ್ರಿ ಸರ್? ಸುಮಾರು ಒಂದು ವಾರದಿಂದ ನಮ್ಮ ತಂದೆಯವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು ಮತ್ತು ನಿನ್ನೆ ಸ್ವಲ್ಪ ಅವರ ಬಿ ಪಿಯಲ್ಲಿ ಮತ್ತು ಪಲ್ಸಲ್ಲಿ ಏರುಪೇರಾಗಿದೆ ಅಂತೇಳಿ ಹೇಳಿ ವೈದ್ಯರು ನನ್ನ ಗಮನಕ್ಕೆ ತಂದಿದ್ದರು. ಹೀಗಾಗಿ ನಾನು ಮ್ಯಾಂಗ್ಳೂರಿನಿಂದ ನೇರವಾಗಿ ಇಲ್ಲಿಗೆ ಬಂದೆ. ಇವತ್ತು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ. ಸುಮಾರು ವೈದ್ಯರ ತಂಡ ನಿರಂತರವಾಗಿ ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದೆ. ಗುದ್ಗೆ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ ಮತ್ತು ಅವರು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಜಿಲ್ಲೆ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈಗ ಅವರಿಗೆ 102 ವರ್ಷ ವಯೋಸಹಜ, ಅವರಿಗೆ ಕೆಲವೊಂದು ಅನಾರೋಗ್ಯ ಇದೆ ಮತ್ತು ಅವರಿಗೆ ದುರ್ಬಲತೆ ಇದೆ. ಹೀಗಾಗಿ ಅವರ ಆರೋಗ್ಯ ಸುಧಾರಣೆ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ದಯವಿಟ್ಟು ಎಲ್ಲರೂ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಹೇಳಿ ವಿನಂತಿ ಮಾಡಲಿಕ್ಕೆ ಇಚ್ಛಪಡ್ತೇನೆ. ಸರ್, ಈಗಾಗಲೇ ಅಂದ್ರೆ ಉಸಿರಾಟ ಸಮಸ್ಯೆ, ಸ್ವಲ್ಪ ಬಿ ಪಿ ಬಗ್ಗೆ ತಾವು ಹೇಳ್ತಿದ್ದಾರೆ ಅಂದ್ರೆ ಏನು ಸರ್, ಏನು ಟ್ರೀಟ್ಮೆಂಟ್? ಅವರಿಗೆ ಸ್ವಲ್ಪ ದಿವಸದ ಹಿಂದೆ ಇನ್ಫೆಕ್ಷನ್ ಆಗಿತ್ತು, ಜ್ವರ ಬಂದಿತ್ತು. ಜ್ವರ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ. ಜ್ವರ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆದರೂ ಅವ್ರಿಗೇನೋ ಒಂದು ಸೋಂಕಿತ್ತಲ್ಲ, ಆ ಸೋಂಕಿನ ಪ್ರಮಾಣ ಕಡಿಮೆ ಆಗಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಂತವಾಗಿ ಸ್ಲೋ ಆಗಿ ಗ್ರ್ಯಾಜುವಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ. ಸೋಂಕಿನ ಪ್ರಮಾಣ ಕಡಿಮೆ ಆದರೂ ಅವರಿಗೆ ಭಾಳಷ್ಟು ವೀಕ್ನೆಸ್ ಇದೆ. ಹೀಗಾಗಿ ಅವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಆದರೂ ಇವತ್ತು
ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ವೈದ್ಯರೆಲ್ಲ ಅಂದರೆ 24x7 ವೈದ್ಯರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಇದ್ದಾರೆ, ನಮ್ಮ ಮಳೆನೇ ಇದ್ದಾರೆ, ಡಾಕ್ಟರ್ ನಿತಿನ್ ಮತ್ತು ಅವ್ರ ಜೊತೆಯಲ್ಲಿ ಪ್ರಶಾಂತ್ ಅಲ್ಲೇ ಇದ್ದಾರೆ. ಇನ್ನಿತರ ಎಲ್ಲ ಅನೇಕ ಜನ ವೈದ್ಯರು ಬೇರೆ ಬೇರೆ ವಿಭಾಗದವರೇನಿದ್ದಾರೆ ಅವರೆಲ್ಲ ವೈದ್ಯರು, ನಮ್ಮ ಅಕ್ಕ ತಂಗಿಯಂದಿರೆಲ್ಲ ಡಾಕ್ಟ್ರೇ ಇದ್ದಾರೆ, ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ. ಜಿಲ್ಲೆ ಅಂದರೆ ನಿಮ್ಮ ಅಭಿಮಾನಿ ಭೀಮಣ್ಣ ಖಂಡೂರು ಅಭಿಮಾನಿ ಸೇರಿದಂತೆ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಕುಟುಂಬ ಎಲ್ಲರೂ ಒಂದು ಆತಂಕ ಅಂದರೆ ಏನೊಂದು ಜನರಲ್ಲಿ ಅದಾವ ಒಂದು ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಅವರು ಗುಣಮುಖರಾಗ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ. ಸೊ ಇದು ಈಶ್ವರ್ ಖಂಡೂರ ಮಾತು ಅಂತ ಹೇಳ್ಬೋದು. ಈಗ ಏನಂತಂದ್ರೆ ಅವ್ರ ಆರೋಗ್ಯ ಸುಧಾರಣೆ ಆಗಲಿ, ಅವ್ರು ಗುಣಮುಖರಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಲೋಕ ನಾಯಕರಂತೆ ಹೆಸರುವಾಸಿಯಾಗಿರುವ ಶತಾಯುಷಿಗಳಾದ ಡಾಕ್ಟರ್ ಭೀಮಣ್ಣ ಖಂಡೂರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳ್ಬೋದು. ತಂದೆಯವರ ಆರೋಗ್ಯ ತಾವು ವಿಚಾರಿಸಿರಿ ಸರ್. ಜಿಲ್ಲೆ ಜನರಲ್ಲಿ ನಿಜಕ್ಕೂ ಸಾಕಷ್ಟು ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಇರ್ಬೋದು ನಮ್ಮವರು. ಏನು ಹೇಳ್ಬೇಕಂತ್ರಿ ಸರ್? ಸುಮಾರು ಒಂದು ವಾರದಿಂದ ನಮ್ಮ ತಂದೆಯವರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು, ಮತ್ತು ನಿನ್ನೆ ಸ್ವಲ್ಪ ಅವರ ಬಿ ಪಿಯಲ್ಲಿ ಮತ್ತು ಪಲ್ಸಲ್ಲಿ ಏರುಪೇರಾಗಿದೆ ಅಂತೇಳಿ ಹೇಳಿ ವೈದ್ಯರು ನನ್ನ ಗಮನಕ್ಕೆ ತಂದಿದ್ದರು. ಹೀಗಾಗಿ ನಾನು ಮ್ಯಾಂಗ್ಳೂರಿನಿಂದ ನೇರವಾಗಿ ಇಲ್ಲಿಗೆ ಬಂದೆ. ಇವತ್ತು ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ. ಸುಮಾರು ವೈದ್ಯರ ತಂಡ ನಿರಂತರವಾಗಿ ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದೆ. ಗುದ್ಗೆ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ. ಮತ್ತು ಅವರು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸುಧಾರಣೆ ಆಗ್ತಾ ಇದೆ. ಜಿಲ್ಲೆ ಜನರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ಈಗ ಅವರಿಗೆ 102 ವರ್ಷ ವಯೋಸಹಜ, ಅವರಿಗೆ ಕೆಲವೊಂದು ಅನಾರೋಗ್ಯ ಇದೆ ಮತ್ತು ಅವರಿಗೆ ದುರ್ಬಲತೆ ಇದೆ. ಹೀಗಾಗಿ ಅವರ ಆರೋಗ್ಯ ಸುಧಾರಣೆ ಆಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ದಯವಿಟ್ಟು ಎಲ್ಲರೂ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಹೇಳಿ ವಿನಂತಿ ಮಾಡಲಿಕ್ಕೆ ಇಚ್ಛಪಡ್ತೇನೆ. ಸರ್, ಈಗಾಗಲೇ ಅಂದ್ರೆ ಉಸಿರಾಟ ಸಮಸ್ಯೆ, ಸ್ವಲ್ಪ ಬಿ ಪಿ ಬಗ್ಗೆ ತಾವು ಹೇಳ್ತಿದ್ದಾರೆ ಅಂದರೆ ಏನು ಸರ್, ಏನು ಟ್ರೀಟ್ಮೆಂಟ್? ಅವರಿಗೆ ಸ್ವಲ್ಪ ದಿವಸದ ಹಿಂದೆ ಇನ್ಫೆಕ್ಷನ್ ಆಗಿತ್ತು, ಜ್ವರ ಬಂದಿತ್ತು. ಜ್ವರ ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ. ಜ್ವರ ಸ್ವಲ್ಪ ಕಡಿಮೆ ಆಯಿತು. ಕಡಿಮೆ ಆದರೂ ಅವ್ರಿಗೇನೋ ಒಂದು ಸೋಂಕಿತ್ತಲ್ಲ, ಆ ಸೋಂಕಿನ ಪ್ರಮಾಣ ಕಡಿಮೆ ಆಗಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಂತವಾಗಿ ಸ್ಲೋ ಆಗಿ ಗ್ರ್ಯಾಜುವಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ. ಸೋಂಕಿನ ಪ್ರಮಾಣ ಕಡಿಮೆ ಆದರೂ ಅವರಿಗೆ ಭಾಳಷ್ಟು ವೀಕ್ನೆಸ್ ಇದೆ. ಹೀಗಾಗಿ ಅವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಆದರೂ ಇವತ್ತು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ. ವೈದ್ಯರೆಲ್ಲ ಅಂದರೆ 24x7 ವೈದ್ಯರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಇದ್ದಾರೆ, ನಮ್ಮ ಮಳೆನೇ ಇದ್ದಾರೆ, ಡಾಕ್ಟರ್ ನಿತಿನ್ ಮತ್ತು ಅವ್ರ ಜೊತೆಯಲ್ಲಿ ಪ್ರಶಾಂತ್ ಅಲ್ಲೇ ಇದ್ದಾರೆ. ಇನ್ನಿತರ ಎಲ್ಲ ಅನೇಕ ಜನ ವೈದ್ಯರು ಬೇರೆ ಬೇರೆ ವಿಭಾಗದವರೇನಿದ್ದಾರೆ ಅವರೆಲ್ಲ ವೈದ್ಯರು, ನಮ್ಮ ಅಕ್ಕ ತಂಗಿಯಂದಿರೆಲ್ಲ ಡಾಕ್ಟ್ರೇ ಇದ್ದಾರೆ, ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ. ಜಿಲ್ಲೆ ಅಂದರೆ ನಿಮ್ಮ ಅಭಿಮಾನಿ ಭೀಮಣ್ಣ ಖಂಡೂರು ಅಭಿಮಾನಿ ಸೇರಿದಂತೆ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಕುಟುಂಬ ಎಲ್ಲರೂ ಒಂದು ಆತಂಕ ಅಂದರೆ ಏನೊಂದು ಜನರಲ್ಲಿ ಅದಾವ ಒಂದು ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಅವರು ಗುಣಮುಖರಾಗ್ತಾರೆ ಅನ್ನುವಂಥದ್ದು ವಿಶ್ವಾಸ ನನಗಿದೆ. ಸೊ ಇದು ಈಶ್ವರ್ ಖಂಡೂರ ಮಾತು ಅಂತ ಹೇಳ್ಬೋದು. ಈಗ ಏನಂತಂದ್ರೆ ಅವ್ರ ಆರೋಗ್ಯ ಸುಧಾರಣೆ ಆಗಲಿ, ಅವ್ರು ಗುಣಮುಖರಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಲಿ ಅಂತೇಳಿ ಸಚಿವರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.